ಅಮೆರಿಕ ಇಸ್ರೇಲ್ ದಾಳಿಗೆ ಅಲಿ ಖಮೇನಿ ಖಲಾಸ್ ಆದ್ರು. ಆಯತುಲ್ಲಾ ಖಮೇನಿ ಯಾರು, ಏನು, ಎತ್ತ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಬರ್ತಾ ಇರುವಂಥದ್ದು. ಅಮೆರಿಕ ಇಸ್ರೇಲ್ ದಾಳಿಗೆ ಅಲಿ ಖಮೇನಿ ಖಲಾಸ್. ಆಯತುಲ್ಲಾ ಖಮೇನಿ ಯಾರು? 1989ರಿಂದ ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಇರಾನ್ ದೇಶವನ್ನ ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರವಾಗಿ ರೂಪಿಸಿದಂಥ ಖಮೇನಿ, ಇರಾನ್ ದೇಶವನ್ನ ಪ್ರಾದೇಶಿಕ ಶಕ್ತಿಯಾಗಿ ರೂಪಿಸಿದಂಥ ಸರ್ವಾಧಿಕಾರಿ, ಇರಾನ್ನಲ್ಲಿ ಪ್ರಜಾಪ್ರಭುತ್ವವನ್ನ ದಮನ ಮಾಡಿದಂಥ ಖಮೇನಿ, ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಸೈನಿಕ ಆರ್ಥಿಕ ಶಕ್ತಿಯಾಗಿ ರೂಪಿಸಿದ್ರು. ಇರಾನ್ನಲ್ಲಿ ಪರಮಾಣು ಕಾರ್ಯಕ್ರಮ ಕೈಗೊಂಡಂತಹ ಖಮೇನಿ ಹತ್ಯೆಯಿಂದ ಅನಿಶ್ಚಿತತೆಯಲ್ಲಿ ಇರಾನ್ ಇಸ್ಲಾಮಿಕ್ ರಿಪಬ್ಲಿಕ್ ಶೋಕದ ನಡುವೆ ಕೂಡ ಖಮೇನಿ ಉತ್ತರಾಧಿಕಾರಿಯಾಗಿ ಆಯ್ಕೆ ಆಗ್ತಾರೆ. ಇರಾನ್ನ ಮಧ್ಯಂತರ ಸರ್ವೋಚ್ಚ ನಾಯಕನ ಘೋಷಣೆ ಆಗುತ್ತೆ. ಅಲಿರೇಜಾ ಅರಾಫಿಗೆ ಇರಾನ್ ಸುಪ್ರೀಂ ಲೀಡರ್ ಸ್ಥಾನ ಸಿಗುತ್ತೆ. ಅಮೆರಿಕ ಇಸ್ರೇಲ್ ದಾಳಿಗೆ ಅಲಿ ಖಮೇನಿ ಖಲಾಸ್ ಆಗಿರುವಂಥದ್ದು. ಆಯತುಲ್ಲಾ ಖಮೇನಿ ಯಾರು, ಏನು, ಎತ್ತ ಅನ್ನುವಂಥ ವಿಚಾರಕ್ಕೆ ಮಾತನಾಡೋದಾದ್ರೆ 1989ರಿಂದ ಇರಾನ್ ಸುಪ್ರೀಂ ಲೀಡರ್ ಆಗಿರ್ತಾರೆ ಖಮೇನಿ. ಇರಾನ್ ದೇಶವನ್ನ ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರವಾಗಿ ರೂಪಿಸ್ತಾರೆ. ಇರಾನ್ ದೇಶವನ್ನ ಪ್ರಾದೇಶಿಕ ಶಕ್ತಿಯಾಗಿ ರೂಪಿಸಿರ್ತಾರೆ ಖಮೇನಿ. ಸೊ ಹೀಗಾಗಿ ಖಮೇನಿಯ ವಿಚಾರಕ್ಕೆ ಯಾಕೆ ಇಷ್ಟರ ಮಟ್ಟಿಗೆ ಎಲ್ಲೆಡೆ ಕೂಡ ಪ್ರತಿಭಟನೆಗಳು ನಡೀತಾ ಇದೆ ಅನ್ನುವಂಥನ್ನ ನಾವಿಲ್ಲಿ ಗಮನಿಸೋದಾದ್ರೆ, ಕಟ್ಟರ್ ಒಂದು ಮುಸ್ಲಿಂ ಮುಖಂಡರಾದಂಥ ಇವರು ಒಂದು ರೀತಿಯಾಗಿ ಎಲ್ರಿಗೂ ಸಹಿತ ಮಾದರಿಯಾಗಿರ್ತಾರೆ. ಯಾಕಂದ್ರೆ 1989ರಿಂದ ಇರಾನ್ ಸುಪ್ರೀಂ ಲೀಡರ್ ಆಗ್ತಾರೆ. ಅಂದ್ರೆ 1989ರಲ್ಲಿ ಇರಾನ್ ಅಧ್ಯಕ್ಷರಾಗ್ತಾರೆ. ಅಧ್ಯಕ್ಷರಾದ್ಮೇಲೆ 2021ರಿಂದ ಅಲ್ಲಿ ಸರ್ವಾಧಿಕಾರಿಯಾಗಿ ಇವರು ಆಯ್ಕೆ ಆಗ್ತಾ ಹೋಗ್ತಾರೆ. ಸೊ ಹಾಗಾಗಿ 2021ರಿಂದ 26ರವರೆಗೆ ಸಹಿತ ಅಲ್ಲಿ ಒಂದು ಸೇವೆಯನ್ನ ಸಲ್ಲಿಸಿರ್ತಾರೆ. ಈಗಿನ ಒಂದು ದಾಳಿಯಲ್ಲಿ ಇವರ ಹತ್ಯೆ ಆಗಿರುವಂಥದ್ದು. ಸೊ ಇದನ್ನ ಖಂಡಿಸಿ ಇದೀಗ ಎಲ್ಲೆಡೆ ಕೂಡ ಪ್ರತಿಭಟನೆ ನಡೀತಾ ಇರುವಂಥದ್ದು. ಇರಾನ್ನಲ್ಲಿ ಪ್ರಜಾಪ್ರಭುತ್ವವನ್ನ ದಮನ ಮಾಡಿದಂಥವರು ಖಮೇನಿಯವರು, ಇರಾನ್ ದೇಶವನ್ನ ಪ್ರಾದೇಶಿಕ ಶಕ್ತಿಯಾಗಿ ರೂಪಿಸಿದಂಥವರು ಖಮೇನಿಯವರು. ಇನ್ನು ಇರಾನ್ ದೇಶವನ್ನ ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರವಾಗಿ ರೂಪಿಸಿದಂಥ ಖಮೇನಿ. ಸೊ ಹೀಗಾಗಿ ಇಲ್ಲಿಯೂ ಸಹಿತ ಸಾಕಷ್ಟು ಜನರು ಇದೀಗ ಇವರ ಒಂದು ಹತ್ಯೆಯನ್ನ ಖಂಡಿಸಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಪ್ಪು ಬಟ್ಟೆಯನ್ನ ಧರಿಸಿ, ಕಪ್ಪು ಬಾವುಟವನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರುವಂಥದ್ದು. ಯಾಕೆ ಅಷ್ಟರ ಮಟ್ಟಿಗೆ ಅದು ಭಾವನಾತ್ಮಕವಾಗಿ ಅಲ್ಲಿ ಧಕ್ಕೆ ಆಗಿರುವಂಥದ್ದು ಈ ವಿಚಾರ. ಸೊ ಹಾಗಾಗಿ ಯಾಕಂದ್ರೆ ಇವರನ್ನ ಫಾಲೋ ಮಾಡುವಂತಹ ಅಭಿಮಾನಿಗಳು ಕೂಡ ಎಲ್ಲೆಡೆ ಇರುವಂಥದ್ದು. ಸೊ ಹಾಗಾಗಿ ಇನ್ನು ಚಿಕ್ಕಬಳ್ಳಾಪುರದ ಅಲಿಪುರದಕ್ಕೂ ಸಹಿತ 2021ರಲ್ಲಿ 1986ರಲ್ಲಿ ಅಲ್ಲಿ ಕೂಡ ಬಂದಿರ್ತಾರೆ ಚಿಕ್ಕಬಳ್ಳಾಪುರದ ಅಲಿಪುರಕ್ಕೆ. ಸೊ ಅದಾದ ಮೇಲೆ ಅಲ್ಲಿ ಕೂಡ ಇವರ ಅಭಿಮಾನಿಗಳು ಹುಟ್ಕೊಂಡಿರ್ತಾರೆ. ಸೊ ಹೀಗಾಗಿ ಕಟ್ಟರ್ ಇಸ್ಲಾಮಿಕ್ ಅನ್ನ ಸ್ಥಾಪಿಸಿದಂಥವರು. ಹಾಗಾಗಿ ಎಲ್ಲೆಡೆ ಕೂಡ ಇವರಿಗೆ ಒಂದು ರೀತಿಯಾಗಿ ಅಭಿಮಾನಿಗಳ ಬಳಗ ಹೆಚ್ಚಾಗಿರುತ್ತೆ. ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಅನ್ನೋ ಸೈನಿಕ ಆರ್ಥಿಕ ಶಕ್ತಿಯನ್ನ ರೂಪಿಸಿದಂಥವ್ರು ಖಮೇನಿ. ಇರಾನ್ನಲ್ಲಿ ಪರಮಾಣು ಕಾರ್ಯಕ್ರಮ ಕೈಗೊಂಡಂತಹ ಖಮೇನಿ. ಸೊ ಹೀಗಾಗಿ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮಾಣು ಒಪ್ಪಂದದಲ್ಲಿ ಅಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ಸೊ ಹಾಗಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಆಂತರಿಕವಾಗಿ ಯುದ್ಧಗಳು ನಡೀತಾ ಇತ್ತು. ಸೊ ಹೀಗಾಗಿ ಹೇಗಾದ್ರೂ ಮಾಡಿ ಟ್ರಂಪ್ ಇದನ್ನ ಬಳಸ್ಕೋಬೇಕು, ಈ ಒಂದು ಸಿಚುವೇಶನ್ ಬಳಸ್ಕೊಂಡು ಇರಾನ್ ಮೇಲೆ ದಾಳಿ ನಡೆಸಬೇಕು ಅನ್ನುವಂತಹ ವಿಚಾರ ಒಂದಿಷ್ಟಿತ್ತು. ಸೊ ಹಾಗಾಗಿ ಇದನ್ನ ಬಳಸ್ಕೊಂಡಿರುವಂಥದ್ದು ಟ್ರಂಪ್ ಈ ರೀತಿಯಾಗಿ ಅನ್ನುವಂಥದ್ದು ಒಂದ್ ಕಡೆ ಮಾಹಿತಿ ತಿಳಿದು ಬರ್ತಾ ಇದೆ. ಯಾಕಂದ್ರೆ ಪರಮಾಣು ಒಪ್ಪಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಬಾರಿ ಸಭೆ ಆಗುತ್ತೆ. 3 ಬಾರಿ ಸಭೆ ಆದ್ರೂ ಸಹಿತ ಅಲ್ಲಿ ಇರಾನ್ ಒಪ್ಪಿಗೆಯನ್ನ ನೀಡಿತ್ತು ಅನ್ನುವಂತಹ ಮಾಹಿತಿ ಈಗಾಗಲೇ ವಿದೇಶಾಂಗ ರಾಜತಾಂತ್ರಿಕ ಸಲಹೆಗಾರರಾದಂಥ ಪೀಟರ್ ಅವರು ಸಹಿತ ಒಂದ್ ಕಡೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೂ ಸಹಿತ ಟ್ರಂಪ್ ದಿಢೀರಂತ ಒಂದು ಯುದ್ಧ ಘೋಷಣೆಯನ್ನ ಮಾಡ್ತಾರೆ. ಇದೆಲ್ಲವೂ ಕೂಡ ತರಾತುರಿಯಲ್ಲಿ ಈ ಒಂದು ಯುದ್ಧ ನಡೆಯುತ್ತೆ ಅನ್ನುವಂಥ ಮಾಹಿತಿಯನ್ನ ಪೀಟರ್ ಅವರು ಸಹಿತ ಕೊಟ್ಟಿರುವಂಥದ್ದು. ಸೊ ಇದನ್ನೆಲ್ಲ ನಾವು ಗಮನಿಸಿ ನೋಡಿದಾಗ ಇಲ್ಲಿ ಏನಾದ್ರೂ ಆಂತರಿಕವಾಗಿ ಈ ಹಿಂದೆ ಸಹಿತ ಒಳ ಒಪ್ಪಂದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂತರಿಕವಾದಂಥ ಕಲಹಗಳು ಇತ್ತು ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಅಮೆರಿಕ ಇಸ್ರೇಲ್ನನ್ನ ಸಹಿತ ಅಲ್ಲಿ ಬಳಕೆ ಮಾಡಿಕೊಂಡು ಇಸ್ರೇಲ್ ಮತ್ತು ಅಮೆರಿಕ ಸತತವಾಗಿ ಇರಾನ್ ಮೇಲೆ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು.